Fourth semester paper, Mental Health and Psychiatric Social Work, Unit 3, topic, Social Work in Industries. ಕೈಗಾರಿಕೆಗಳಲ್ಲಿ ಸಮಾಜ ಕಾರ್ಯ. ಇದನ್ನ ಕೂಡ ಕೇಸ್ ವರ್ಕ್ ಮಾಡುವಾಗ ಮಾಡಿರೋದ್ರಿಂದ ಒಂದು ರೀತಿ ನಿಮ್ಗೆಲ್ಲ ರಿವಿಷನ್ ತರ ಅಂತ ಅನ್ಕೊಳ್ಳೋಣ. ಸೊ ಕೈಗಾರಿಕೆಗಳಲ್ಲಿ ಸಮಾಜ ಕಾರ್ಯಕರ್ತರು ಏನೇನ್ ಪಾತ್ರ ವಹಿಸ್ತಾರೆ, ಯಾಕಂದ್ರೆ ನಮ್ಗಲ್ಲಿ ಒಂದು ದೊಡ್ಡ ಶಾಖೆ ಕೂಡ ಇದೆ, ತುಂಬಾ ಬೇಡಿಕೆಯ ಶಾಖೆ, ಹ್ಯೂಮನ್ ರಿಸೋರ್ಸ್ ಅಂತ. HR, ಸೋಷಿಯಲ್ ವರ್ಕ್ ಅಂದ್ರೆ HR ಅಂತಾರೆ ಕೆಲವರು. ಸೊ ಹಾಗಾಗಿ ಈ ಇಂಡಸ್ಟ್ರೀಸ್ ಅಲ್ಲಿ ಸೋಷಿಯಲ್ ವರ್ಕರ್ ಆಗಿ ಏನೇನ್ ಮಾಡಬಹುದು ಅಂತ. ಸೋಷಿಯಲ್ ವರ್ಕರ್ ಏನೇನ್ ಪಾತ್ರ ವಹಿಸ್ತಾರೆ? ಒಂದು ಅಡ್ಮಿನಿಸ್ಟ್ರೇಟರ್, ಆಡಳಿತಗಾರರು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು, ಕೌನ್ಸಿಲರ್, ಆಪ್ತ ಸಮಾಲೋಚಕರು, ವೆಲ್ಫೇರ್ ಆಫೀಸರ್, ಕಲ್ಯಾಣಾಧಿಕಾರಿಗಳು, ಲೇಬರ್ ಆಫೀಸರ್, ಕಾರ್ಮಿಕ ಅಧಿಕಾರಿಗಳು, ಕೇಸ್ ವರ್ಕರ್, ವ್ಯಕ್ತಿಗತ ಕಾರ್ಯಕರ್ತರು, ನೆಕ್ಸ್ಟ್ ಗ್ರೂಪ್ ವರ್ಕರ್, ವೃಂದಗತ ಕಾರ್ಯಕರ್ತರು, ಫೆಸಿಲಿಟೇಟರ್, ಸೌಲಭ್ಯ ಸೂಚಕರು, ಪ್ಲಾನರ್, ಯೋಜಕರು, ಕೋಆರ್ಡಿನೇಟರ್, ಸಂಯೋಜಕರು, ಆರ್ಗನೈಸರ್, ಸಂಘಟಕರು, ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿ. ಈ ರೀತಿಯ ಅನೇಕ ಪಾತ್ರಗಳನ್ನ ಕೈಗಾರಿಕೆಗಳಲ್ಲಿ ಪ್ರಮುಖವಾಗಿ ನಾವು ಗುರುತಿಸುವಂತಹ ಪಾತ್ರಗಳು ಅಂತ ಹೇಳ್ಬೋದು. ಸೊ ಸೋಷಿಯಲ್ ವರ್ಕರ್ ವಿಲ್ ಪ್ಲೇ pivotal role, a multifarious role in the industry. So he has to play a role of administrator, role of counselor, human resource manager, case worker, group worker, planner, organizer, coordinator, facilitator, resource person, and whatnot. So it is very vast opportunity to work as a HR professional in the ಇಂಡಸ್ಟ್ರೀಸ್. ಸೊ ಅವರು ಆ ಸನ್ನಿವೇಶಕ್ಕೆ ತಕ್ಕಂತೆ, ಅವಕಾಶಗಳಿಗೆ ತಕ್ಕಂತೆ ಅನೇಕ ಪಾತ್ರಗಳನ್ನ ವಹಿಸ್ಬೇಕಾಗುತ್ತೆ. ಆಡಳಿತಗಾರರಾಗಿ ಮ್ಯಾನೇಜ್ಮೆಂಟ್ ಜೊತೆ ಕಾರ್ಯನಿರ್ವಹಿಸ್ಬೇಕಾಗುತ್ತೆ. ಇಡೀ ಇಂಡಸ್ಟ್ರಿಯ ಒಂದು ಕ್ಷೇಮವನ್ನ ಕಾಯ್ದುಕೊಳ್ಳುವಂತ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಕೌನ್ಸಿಲರ್ ಆಗಿ ಯಾರಿಗೆ ಸಹಾಯ ಬೇಕೋ ಅವ್ರಿಗೆ ಮಾಡ್ಬೇಕಾಗುತ್ತೆ, ಇಂಡಸ್ಟ್ರಿ ಒಳಗಡೆ ಹೊರಗಡೆ ಎಲ್ಲ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ತುಂಬಾ ಇಂಪಾರ್ಟೆಂಟ್. ಇಡೀ ಇಂಡಸ್ಟ್ರಿಯಲ್ಲಿ ಇರುವಂತ ಎಲ್ಲಾ ವರ್ಕರ್ಸ್, ಎಂಪ್ಲಾಯರ್ಸ್ ಎಲ್ಲರನ್ನು ಸಮತೋಲನದಲ್ಲಿ ಕಾಯ್ದುಕೊಳ್ಬೇಕಾಗುತ್ತೆ. ಅಂತ ಮಹತ್ವದ ಪಾತ್ರವನ್ನು ಅವ್ರು ವಹಿಸ್ಬೇಕಾಗುತ್ತೆ. ಕೇಸ್ ವರ್ಕರ್, ಗ್ರೂಪ್ ವರ್ಕರ್ ತುಂಬಾ ಇಂಪಾರ್ಟೆಂಟ್. ಕೆಲವೊಮ್ಮೆ ವ್ಯಕ್ತಿಗತವಾಗಿ ಗಮನಿಸ್ಬೇಕು ವರ್ಕರ್ಸ್ನ, ಕೆಲವ್ರಿಗೆ ಟೀಮ್ ಅಲ್ಲಿ ಇರ್ತಾರೆ, ಅಂತವ್ರಿಗೆ ಅವರ ಸಮಸ್ಯೆಗಳನ್ನ ಪರಿಹರಿಸ್ಬೇಕು. ರಿಸೋರ್ಸ್ ಪರ್ಸನ್, ಟ್ರೈನರ್ ಆಗಿ ಟ್ರೈನಿಂಗ್ ಅಲ್ಲಿ ಹಲವು ವಿಷಯಗಳನ್ನ ಸೆನ್ಸಿಟೈಸ್ ಮಾಡುವಂತ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಪ್ಲಾನರ್, ಆರ್ಗನೈಸರ್, ಕೋಆರ್ಡಿನೇಟರ್, ಫೆಸಿಲಿಟೇಟರ್ ಇವೆಲ್ಲವನ್ನು ಕೂಡ ಪ್ರತ್ಯೇಕ ಸನ್ನಿವೇಶಗಳಲ್ಲಿ, ಪ್ರತ್ಯೇಕ ಸಂದರ್ಭಗಳಲ್ಲಿ ಅವರು ನಿರ್ವಹಿಸಬೇಕಾಗುತ್ತೆ. ಒಟ್ಟಾರೆ ಒಂದು ಇಂಡಸ್ಟ್ರಿಯನ್ನ ಬೆಳೆಸುವಲ್ಲಿ ಒಬ್ಬ ಸೋಷಿಯಲ್ ವರ್ಕರ್ನ ಪಾತ್ರ ಬಹಳ ಮುಖ್ಯ. ಅವರೊಂಥರ ಪಿಲ್ಲರ್ ಇದ್ದಂಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹಾಗೆ ನೆಕ್ಸ್ಟ್ ಏನೇನ್ ಮಾಡ್ತಾರೆ? ನಂಬರ್ 1, ಎಸ್ಟಾಬ್ಲಿಷ್ ಗುಡ್ ರ್ಯಾಪ್ಲೋ ವಿತ್ ಎಂಪ್ಲಾಯೀಸ್ ಅಂಡ್ ಎಂಪ್ಲಾಯರ್ಸ್. ಉದ್ಯೋಗಿಗಳು ಮತ್ತು ಉದ್ಯೋಗಸ್ಥರ ನಡುವೆ ಉತ್ತಮ ಬಾಂಧವ್ಯವನ್ನು ಏರ್ಪಡಿಸುವುದು. ಯಾಕಂದ್ರೆ ಎಲ್ಲರಿಗೂ ಏನಾದ್ರೂ ಒಂಚೂರಾದ್ರೆ HR ಬೈಯೋದಿಲ್ಲ. ಮೇಲ್ಗಡೆ ಇರೋರು HR ಬೈತಾರೆ, ಉದ್ಯೋಗಿಗಳು ಸಬಾರ್ಡಿನೇಟ್ಸ್ ಕೂಡ HR ಬೈತಾ ಇರ್ತಾರೆ. ಸೊ ಹಾಗಾಗಿ ಒಂಥರ ಹರಿತವಾದ ಕತ್ತಿ ಮೇಲೆ ನಡೆಯೋದು, ಅಥವಾ ಅಡ್ಡ ಕತ್ರಿ ಎಲ್ಲಿಟ್ಟಿರೋರು ಅಂತ ಹೇಳ್ಬೋದು ಇವ್ರನ್ನ. ಸೊ ಹಾಗಾಗಿ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡ್ರೆ ಎಲ್ಲಾರನ್ನು ಚೆನ್ನಾಗಿ ಮಾತಾಡ್ಸ್ಕೊಂಡು, ಪ್ರೀತಿಯಿಂದ ನೋಡ್ಕೊಂಡು, ಎಲ್ಲಾನು ಒಂದು ಪಾಸಿಟಿವ್ ಆಗಿ ತಗೊಂಡೋದ್ರೆ ಒಂದು ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಬೆಳೆಯೋದ್ರಲ್ಲಿ ಹ್ಯೂಮನ್ ರಿಸೋರ್ಸ್ ಪಾತ್ರ ತುಂಬಾ ಮುಖ್ಯ ಅಂತ. ಸೆಕೆಂಡ್ 1, ಸೈಕೋಸೋಷಿಯಲ್ ಅಸೆಸ್ಮೆಂಟ್ ಫಾರ್ ಎನ್ಶೂರಿಂಗ್ ಪ್ರೊಡಕ್ಟಿವಿಟಿ ಅಮಾಂಗ್ ವರ್ಕರ್ಸ್. ಉದ್ಯೋಗಿಗಳಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಮನೋಸಾಮಾಜಿಕ ಪರೀಕ್ಷೆ ಅಥವಾ ಅಧ್ಯಯನವನ್ನು ಕೈಗೊಳ್ಳುವುದು. ಒಬ್ಬ ಉದ್ಯೋಗಿ ಕೆಲಸ ಚೆನ್ನಾಗಿ ಮಾಡ್ಬೇಕಂದ್ರೆ ಅವನು ಒಳ್ಳೆ ಉತ್ಪಾದಕತೆಯಿಂದ ಕೂಡಿರೋರ್ನ ಆದ್ರೆ ಅವನ ಮಾನಸಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ ಉತ್ತಮವಾಗಿರ್ಬೇಕು. ಅಂದ್ರೆ ಅವನ ಮನಸ್ಸಲ್ಲಿ ಅವನ ಚಿಂತನೆಗಳು, ಅವನ ಭಾವನೆ, ಸಂವೇದನೆ,
ಅವನ ವರ್ತನೆ ಎಲ್ಲ ಚೆನ್ನಾಗಿರ್ಬೇಕು. ಅದರ ಜೊತೆಗೆ ಅವನ ಸಂಬಂಧ, ಕೊಲೀಗ್ಸ್ ಜೊತೆ ಹೇಗಿರ್ತಾನೆ, ಅವನ ಫ್ಯಾಮಿಲಿ, ಅವನ ಸೋಷಿಯಲ್ ಸಿಸ್ಟಮ್, ಇದೆಲ್ಲ ಚೆನ್ನಾಗಿರ್ಬೇಕು. ಆ ರೀತಿಯ ನೋಡ್ಕೊಳ್ಳೋದು ಕೂಡ ಪಾತ್ರ ಆಗಿರುತ್ತೆ ಅಂತ. 3, evaluate working conditions and firm. Working conditions in the firm. ಉದ್ಯೋಗ ಸ್ಥಳದಲ್ಲಿ ಕಾರ್ಯನಿರ್ವಹಿಸುವ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡುವುದು. ಸೊ ಅವ್ರ ಕಾರ್ಯನಿರ್ವಹಿಸಿದ ಸ್ಥಳದಲ್ಲಿ ಮೂಲಭೂತ ಸೌಲಭ್ಯಗಳಿದೆಯಾ, ಏನ್ ಕೊರತೆಗಳಿದೆ, ಏನಾದ್ರೂ ತೊಂದರೆಗಳಿದೆಯಾ, ಗಾಳಿ ಬೆಳಕು ಚೆನ್ನಾಗಿದ್ಯಾ, ಕುಡಿಯೋ ನೀರಿದ್ಯಾ, ಊಟ ಚೆನ್ನಾಗಿ ಸಿಗ್ತಾ ಇದೆಯಾ, ಪೌಷ್ಟಿಕಾಂಶ ಯುಕ್ತ ಊಟ ಸಿಗ್ತಾ ಇದೆಯಾ, ಅದನ್ನೆಲ್ಲ ನೋಡ್ಕೊಳ್ಳೋದರ ಮೌಲ್ಯಮಾಪನ ಮಾಡೋದ್ರು ಕೂಡ ಈ ಸೋಷಿಯಲ್ ವರ್ಕರೇ ಆಗಿರ್ತಾರೆ. 4th, ensure all basic amenities in the firm. ಕಾರ್ಯಸ್ಥಳದಲ್ಲಿ ಎಲ್ಲಾ ಮೂಲಭೂತ ಸೌಲಭ್ಯಗಳು ದೊರೆಯುವಂತೆ ಮಾಡುವುದು. ನಾನು ಆಗ್ಲೇ ಹೇಳ್ದಂಗೆ ಇವ್ಯಾಲ್ಯೂಯೇಟ್ ಮಾಡೋದ್ರ ಜೊತೆಗೆ ಅದೆಲ್ಲ ಸಮರ್ಪಕವಾಗಿ ಸಿಗಬೇಕು. ಒಳ್ಳೆ ಟಾಯ್ಲೆಟ್, ಕುಡಿಯೋ ನೀರು, ಕ್ಯಾಂಟೀನು, ಕ್ರಚಸ್, ಹೆಣ್ಮಕ್ಳಿಗೆ ಬೇಕಾಗಿರುವಂತ ಪ್ರತ್ಯೇಕ ಸೌಲಭ್ಯಗಳು, ಪ್ರತಿಯೊಂದನ್ನು ಕೂಡ ಒದಗಿಸುವಂತ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ನೆಕ್ಸ್ಟ್ 5th one, ಪ್ರೊಟೆಕ್ಟ್ ದ ಡಿಗ್ನಿಟಿ ಆಫ್ ಆಲ್ ವರ್ಕರ್ಸ್ ಇನ್ ದ ಕಂಪನಿ. ಉದ್ಯೋಗಿಗಳ ಘನತೆಯನ್ನು ರಕ್ಷಿಸುವುದು. ಯಾಕಂದ್ರೆ ಸೋಷಿಯಲ್ ವರ್ಕರ್ ಆಗಿ ನಾವು ಪ್ರತಿಯೊಬ್ಬರನ್ನು ಘನತೆಯಿಂದ, ಗೌರವದಿಂದ ನೋಡ್ಬೇಕು. ಯಾರಾದ್ರೂ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ, ಶೋಷಣೆ ನಡೆಸ್ತಾ ಇದ್ರೆ, ಅಥವಾ ಹರಾಸ್ಮೆಂಟ್ ಏನಾದ್ರು ಅಂತವ್ರಿಗೆ ರಕ್ಷಣೆ ಕೊಡುವ ಪಾತ್ರವನ್ನು ಕೂಡ ಸಮಾಜ ಕಾರ್ಯಕರ್ತರು ಮಾಡ್ಬೇಕಾಗತ್ತೆ. 6th one, conduct interview and provide counseling services to the workers who are in crisis. ಮುಗ್ಗಟ್ಟನ್ನು ಎದುರಿಸುತ್ತಿರುವ ಉದ್ಯೋಗಿಗಳಿಗೆ ಸೂಕ್ತ ಆಪ್ತ ಸಮಾಲೋಚನೆ ಮತ್ತು ಸಂದರ್ಶನವನ್ನು ನಡೆಸುವುದು. ಅಂದ್ರೆ ಯಾರಾದ್ರೂ ತುಂಬಾ ಸಪ್ಪಗಿದ್ರೆ, ಅಥವಾ ಯಾರಾದ್ರೂ ಹೇಳ್ಕೊಳ್ತಾ ಇದ್ರೆ ಸಮಸ್ಯೆ ಆಗ್ತಾ ಇದೆ ಅಂತ, ಅಥವಾ ತುಂಬಾ ಕೋಪ ವ್ಯಕ್ತಪಡಿಸ್ತಾ ಇದ್ರೆ, ಏನೋ ಒಂದು ಅಬ್ನಾರ್ಮಲ್ ಕಂಡೀಷನ್ ಅಲ್ಲಿ ಇದ್ದಾಗ ಅಂತವ್ರನ್ನ ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡೋದು, ಅಂತವ್ರನ್ನ ಇಂಟರ್ವ್ಯೂ ಮಾಡೋದ್ರ ಮೂಲಕ ಗಮನಿಸೋದು, ಅರ್ಥ ಮಾಡ್ಕೊಳ್ಳೋದು ಮಾಡೋದು ಇವರ ಪಾತ್ರ ಆಗಿರುತ್ತೆ. 7th, maintain proper records and documentation about workers' psychosocial aspects in the company. ಕಾರ್ಖಾನೆಯೊಳಗೆ ಉದ್ಯೋಗಿಗಳ ಮನೋಸಾಮಾಜಿಕ ಸ್ಥಿತಿಯ ಬಗ್ಗೆ ಸೂಕ್ತ ದಾಖಲೆಗಳನ್ನು ನಿರ್ವಹಿಸುವುದು. ಯಾಕಂದ್ರೆ ಏನಾದ್ರೂ ಒಂದು ಅಚಾತುರ್ಯ ನಡೆದಾಗ, if anything occurs, so it is the documental evidence which proves them how much they are fit into the place, or what are the problems, what are the issues they are facing. It is easy to identify. That is why ಅವರ ಸೂಕ್ತ ದಾಖಲೆಗಳು ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಸ್ಥಿತಿಗತಿಗಳ ಬಗ್ಗೆ ತಿಳಿಸಿ ಹೇಳುತ್ತೆ. ಮುಂದೆ ಏನಾದ್ರೂ ಸಮಸ್ಯೆ ಆದಾಗ ಆ ರೀತಿಯ ಒಂದು ಏನಂತೀವಿ, ಆ ದಾಖಲೆಗಳ ಮೂಲಕ ಅವ್ರನ್ನ ಅರ್ಥ ಮಾಡ್ಕೊಂಡು ಗಮನ ಹರಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದು ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್, ಕಂಡಕ್ಟ್ ಟ್ರೈನಿಂಗ್ ಟು ಬಿಲ್ಡ್ ಕೆಪಾಸಿಟಿ ಅಂಡ್ ಅಪ್ಡೇಟ್ ನಾಲೆಜ್ ಅಮಾಂಗ್ ವರ್ಕರ್ಸ್. ಉದ್ಯೋಗಿಗಳ ಜ್ಞಾನವನ್ನು ಹೆಚ್ಚಿಸಲು, ಸಾಮರ್ಥ್ಯವನ್ನು ವೃದ್ಧಿಸಲು ಸೂಕ್ತ ತರಬೇತಿಯನ್ನು ಆಯೋಜಿಸುವುದು. ಸೋಷಿಯಲ್ ವರ್ಕರ್ ರಿಸೋರ್ಸ್ ಪರ್ಸನ್ ಆಗಿ, ಆಸ್ ಎ ಟ್ರೈನರ್ ಆಗಿ, ಆಗಂದಾಗಿಯೇ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದ್ರ ಮೂಲಕ ಉದ್ಯೋಗಿಗಳ ಜ್ಞಾನವನ್ನು, ಹೊಸ ತಂತ್ರಜ್ಞಾನ, ಹೊಸ ತಂತ್ರಗಳು, ಹೊಸ ಕೌಶಲ್ಯಗಳು, ಸಂವಹನ, ವರ್ತನೆ, ಒಟ್ಟಾರೆ ಒಂದು ಕಾರ್ಖಾನೆಯಲ್ಲಿ ಒಬ್ಬ ವ್ಯಕ್ತಿ, ಉದ್ಯೋಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕು. ಜೊತೆಯಲ್ಲಿ ಅವನ ಕೊಡುಗೆ ಕೂಡ ಒಂದು ಕೈಗಾರಿಕೆಯ ಅಭಿವೃದ್ಧಿಯ ಕಡೆಗೆ ಆಗಿರ್ಬೇಕು ಅನ್ನುವ ನಿಟ್ಟಿನಲ್ಲಿ ಈ ತರಬೇತಿಗಳು ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತವೆ ಎನ್ನುವಂಥದ್ದು. So it plays a vital role in recognizing the talent, in increasing the capacity or potentiality among the workers, so that they will update their knowledge and thereby contributing to the development of themselves and industries as well. So this is the role of social workers. Next, 9th, sensitizing about social issues among workers.
ಉದ್ಯೋಗಿಗಳಲ್ಲಿ ಸಾಮಾಜಿಕ ವಿಷಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು. ಈಗ ಮಹಿಳೆಯರ ಸಮಸ್ಯೆ, ಬಾಲಕಾರ್ಮಿಕರ ಸಮಸ್ಯೆ, ಕುಡಿತ, ಮಾದಕ ದ್ರವ್ಯದಂತಹ ಸಮಸ್ಯೆ, ಉದ್ಯೋಗ ಸ್ಥಳದಲ್ಲಿ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟುವುದು, ಅಥವಾ ಸಮಾಜದ ಹೊರಗಡೆ ತಮ್ಮ ಜವಾಬ್ದಾರಿ ಏನು, ಇವುಗಳ ಬಗ್ಗೆ ಅವ್ರನ್ನ ಜಾಗೃತರನ್ನಾಗಿ ಮಾಡುವುದರ ಮೂಲಕ ಸಮಾಜದಲ್ಲಿ ಮತ್ತು ವೈಯಕ್ತಿಕವಾಗಿ ಉದ್ಯೋಗಿಗಳನ್ನ ಒಬ್ಬ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ಮಾಡೋದ್ರಲ್ಲಿ ಅವರ ಪಾತ್ರ ಅಗಾಧವಾಗಿರುತ್ತೆ ಅಂತ. ಸೊ ಇನ್ ಆರ್ಡರ್ ಟು ಮೇಕ್ ದಮ್ ಟು ಫೀಲ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಇನ್ ಅಂಡ್ ಔಟ್ ಆಫ್ ದ ಇಂಡಸ್ಟ್ರೀಸ್, ಅಂಡ್ ದೇ ಶುಡ್ always be sensitized about the various issues around them, and they should sensitively respond to those situations. That is the role of social workers. 10th, establish good relation among different clients of the company. ಕಾರ್ಖಾನೆಯ ವಿವಿಧ ಅರ್ಥಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಏರ್ಪಡಿಸಬಹುದು. ಸೊ ವಿವಿಧ ಕ್ಲೈಂಟ್ಗಳಂದ್ರೆ, so they may be partners, shareholders, management, other firms, marketing agents, sellers, buyers, customers. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಅರ್ಥಿಗಳೇನಿರ್ತಾರೆ ಅವರೆಲ್ಲರ ನಡುವೆ ಒಂದು ಉತ್ತಮ ಬಾಂಧವ್ಯವನ್ನ ಏರ್ಪಡಿಸುವುದರ ಪಾತ್ರ ಕೂಡ ಈ ಒಂದು ಸೋಷಿಯಲ್ ವರ್ಕರ್ಸ್ ಆಗಿರುತ್ತೆ. 11, ಕಂಡಕ್ಟ್ ರಿಸರ್ಚ್ ಆನ್ ವೇರಿಯಸ್ ಇಶ್ಯೂಸ್ ಅಮಾಂಗ್ ಇನ್ ದ ಕಂಪನಿ. ಕಾರ್ಖಾನೆಯಲ್ಲಿ ಆಗಿಂದಾಗೆ ಸಂಶೋಧನೆಗಳನ್ನು ಕೂಡ ಕೈಗೊಳ್ಳುವುದು. ವರ್ಕರ್ ಪರ್ಫಾರ್ಮೆನ್ಸ್, ವರ್ಕ್ ಲೈಫ್ ಬ್ಯಾಲೆನ್ಸ್, ಪೊಟೆನ್ಶಿಯಾಲಿಟಿ ಆಫ್ ವುಮೆನ್ ಎಂಪ್ಲಾಯೀಸ್, ಆರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಅಂಡ್ ಪರ್ಫಾರ್ಮೆನ್ಸ್ ಅಪ್ರೈಸಲ್, ಪರ್ಫಾರ್ಮೆನ್ಸ್ ಪೊಟೆನ್ಶಿಯಲ್ ಅಪ್ರೈಸಲ್. ಈ ರೀತಿ ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ಅವರ ಅಧ್ಯಯನಗಳನ್ನ ಮಾಡಬೇಕು. ಅದು ಕೂಡ ಯಾಕಂದ್ರೆ ಜ್ಞಾನ ಹೆಚ್ಚಾಗ್ಬೇಕಂದ್ರೆ ಅಧ್ಯಯನನೇ ಮೂಲ. ಸೊ ಅದರಿಂದ ತರಬೇತಿ ಕೊಡಕ್ಕೂ, ಕೌಶಲ್ಯಗಳನ್ನ ಗುರುತಿಸಕ್ಕೂ ಎಲ್ಲದಕ್ಕೂ ಸಹಾಯ ಆಗುತ್ತೆ. ಹಾಗಾಗಿ ರಿಸರ್ಚ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಒಟ್ಟಾರೆ ಇಂಡಸ್ಟ್ರಿಯಲ್ಲಿ ಒಬ್ಬ ಸಮಾಜ ಕಾರ್ಯರ ಪಾತ್ರ ಅಗಾಧವಾದದ್ದು, ಬಹಳ ಮುಖ್ಯ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಥ್ಯಾಂಕ್ ಯು.